ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಆರಾಮಿದ್ದೆ, ನೀವೆಲ್ಲ ಆರಾಮಿದ್ರ ಅಂತ ಅನ್ಕೊಂಡಿದ. ಆರಾಮಿರ್ರಿ ಅಂತ ಹೇಳ್ದ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬರ್ರಿ, ಕಮಾನ್, ಲೆಟ್ಸ್ ಗೋ. Okay, let's go. ಗೈಸ್ ಪೂರಿ ತಿಲ್ಲದೇನ ನೆಕ್ಸ್ಟ್ ಎಲ್ಲಿ ಹೋಗೋದ ಪ್ಲ್ಯಾನ್ ನಂಗೆ ಗೊತ್ತಿಲ್ಲ, ಬಟ್ ಪೂರಿ ತಿಲ್ಲದೆ ಬರ್ರಿ ಪೂರಿ. ಐ ಲವ್ ಪೂರಿ. ಗೈಸ್ ನಾಷ್ಟ ಮಾಡಿದ್ಮೇಲೆ ಚಾಯ್ ಬೇಕೇ ಬೇಕು. ಚಾಯ್ ಇಲ್ಲದೆ ದಿನ ಇಲ್ಲ, ದಿನ ಇಲ್ಲದೆ ಚಾಯ್ ಇಲ್ಲ. ಗೈಸ್ ಎಲ್ಲೋದ್ರೂ ಈ ಪಾರ್ಕಿಂಗ್ ರೊಕ್ಕದ್ಲಿಂದ ಅರ್ಧ ಲಾಭ ಅದ ನೋಡ್ರಿ ಎಲ್ಲರಿಗೆ. 20 ರೂಪಾಯಿ ತಗೊಂಡ್ರು ಪಾರ್ಕಿಗೆ. ಗೈಸ್ ನೋಡ್ರಿ, ನೀವು ಬರ್ರಿ ಗೈಸ್. ಇನ್ನೂ ಕಟ್ಲತ್ತಾರ ಅನಸ್ತದ, ಇಲ್ಲೆಲ್ಲ ಏನೇನೋ ಕಟ್ಲತ್ತಾರ ಗೈಸ್. ನಂಗೆ ಗೊತ್ತಿಲ್ಲ ಇದು ಯಾವ್ದ ಅಂತ ಹೇಳಕ್. ಇದೇ ಫಸ್ಟ್ ಟೈಮ್ ಬರ್ಲತ್ತಿದೆ ಇಲ್ಲಿಗ ನಾ ಮಿನಿ ಇಸ್ಕಾನ್ ಟೆಂಪಲ್ಗೆ. ಬಿಗ್ ಒನ್ ಹೋಗಿದೆ ನಾವು ಓರೇನ್ ಮಾಲ್ ಹತ್ರ. ಇದೇ ಫಸ್ಟ್ ಟೈಮ್ ಇದು ನೋಡಿಲ್ಲಲ್ಲ, ಸೊ ಇದ ನೋಡ್ಕೊಂಬರಿ ಕುದಿ ಕಡ್ದೋಯ್ತದ ನೋಡ್ರಿ. ಗೈಸ್ ಇದೆ ನೋಡ್ರಿ ಇಸ್ಕಾನ್ ಟೆಂಪಲ್. ಇಲ್ಲೆಲ್ಲ ಶಾಂತ ಐತಿ, ಪೀಸ್ ಆಗೈತಿ ಜಾಗ ಮಾತ್ರ. ಈ ಥರ ಇರಬೇಕು, ಸೈಲೆಂಟ್ ಆಗಿ ಪೀಸ್ ಆಗಿರ್ಬೇಕು, ಅವಾಗಲೇ ಸ್ವಲ್ಪ ನೆಮ್ಮದಿ ಸಿಗೋದು. ಎಲ್ಲರೂ ಅವ್ರವ್ರು ಹುಡುಗಿಯರ ಜೊತೆ ಬಂದ್ರೆ ನಾ ಫಸ್ಟ್ ಟೈಮ್ ನಮ್ಮ ಹುಡುಗನ ಜೊತೆ ಹೋಗಿದ್ದೆ ಇಸ್ಕಾನ್ ಟೆಂಪಲ್ಗೆ. ಸೊ ನನ್ನ ದೋಸ್ತ ನಾವ, ಸೊ ಹುಡುಗಿಯರ್ಗಿಂತ ನಮ್ಮ ಹುಡುಗನೇ ಮುಖ್ಯ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗೈತೆ ಅನ್ಸುತ್ತೆ, ತೋರಿಸ್ತೀನಿ ಬರ್ರು. ನಾನು ನೋಡಿಲ್ಲ, ಇದೇ ಫಸ್ಟ್ ಟೈಮ್. ಗೈಸ್ ನನ್ಗಂತೂ ಕನ್ಫ್ಯೂಸ್ ಆಗ್ಲತ್ತದ. ಏನಪ್ಪಾ ಅಂದ್ರ ಇದು ದೊಡ್ಡದದ ಅದು ಸಣ್ಣದದ ಒಂದು ಗೊತ್ತಾಗಲ್ಲ ಉಂಟಿಲ್ಲ ನಂಗೆ. ಯಾಕಂದ್ರೆ ಇದೇ ದೊಡ್ಡದು ಕಾಣಿಸ್ಲತ್ತ ನಂಗೆ ಸೀರಿಯಸ್ಲಿ. ಮೇಡಮ್ ಬರ್ರಿ ಮುಂದೆ ಹೋಗಿ ಅಲ್ಲಿ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ. ಇದು ನಾನು ರೂಮಿನ ಮ್ಯಾಗ ನಿಂತ ನೋಡ್ದಂದ್ರೆ ಇದು ಕಾಣಿಸ್ತದ ಗೈಸ್ ಗೊತ್ತು. ಸೊ ಸಂಡೇ ಏನ್ ಪ್ಲಾನ್ ಇದ್ದಿದ್ದಿಲ್ಲ ಅಂದೆ ಆಕ್ಚುಲಿ. ಸೊ ಇದೇ ಪ್ಲಾನ್ ಮಾಡ್ಕೊಂಡೆ. ಸೊ ಒಂದ್ ಟೆಂಪಲ್ಗಾದ್ರೂ ಹೋಗ್ಬರ ನಿಮ್ಗೆ. ಸೊ ಒಂದ್ ಲಾಗು ಆಗ್ತದ, ಹಂಗೆ ನಿಮ್ಗೆ ತೋರ್ಸೋದು ಆಯ್ತದ ಅಂತ ಹೇಳಿ. ಸೊ ಅದಕ್ಕೆ ಹಂಗೆ ಕ್ಯಾಮ್ರಾ ಹಿಡ್ಕೊಂಡ್ ಬಂದ. ಮುಂಜಾನೆ 6ಕ್ಕೆ ಎದ್ದಿದೆ ಆಕ್ಚುಲಿ. 6ಕ್ಕೆ ಎದ್ದು ಥೋಡೆ ಕೆಲಸ ಇವತ್ತು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡಿ ಎಲ್ಲ ಹಂಗೆ ಒಂದ್ ಲಾಗು ಮುಗಿತದ, ನನ್ ಕೆಲ್ಸನೂ ಮುಗಿತದ. ಸೊ ಇವತ್ ಸಂಜೆ ಕ್ರಿಕೆಟ್ ಅದ ಗೈಸ್. ಸೊ ಕ್ರಿಕೆಟ್ ಎಲ್ಲರೂ ನೋಡ್ರಿ, ಇವತ್ತು ಇಂಡಿಯಾ ಗೆದ್ದೇ ಗೆಲ್ತು. ವಾವ್. ಮತ್ತೆ ಸಮಾಚಾರ, ನೀವು ಬರ್ರಿ ಗೈಸ್, ಟೆಂಪಲ್ ಗಿಂಪಲ್ ಎಲ್ಲ ಬರ್ರಿ. ಬೆಂಗಳೂರಿಗೆ ಬಂದ್ರೆ ಇವೆಲ್ಲ ನೋಡೋದ್ ಬಿಡ್ಬೇಡ್ರಿ, ಮಸ್ತ್ ಅವ ಇವೆಲ್ಲ ಟೆಂಪಲ್ ಗಿಂಪಲ್ ಎಲ್ಲ. ಸೊ ಒಳಗ ದರ್ಶನ ಅನಿಸ್ತದ ಒಳಗ. ಬರ್ರಿ ಫುಲ್ ಶಾಂತ. ಇಲ್ಲ ಗೈಸ್, ಒಳಗಡೆ ಏನು ವಿಡಿಯೋ ಅಲೋ ಐತೆಲ್ಲ ಗೊತ್ತಿಲ್ಲ. ಸಾರಿ, ವಿಡಿಯೋ ಅಲೋ ಇಲ್ಲ. ಸೊ ಕ್ಯಾಮ್ರಾ ಕ್ಲೋಸ್ ಮಾಡ್ಬೇಕಾಗತ್ತೆ. ಸೊ ಆಮೇಲೆ ಓಪನ್ ಮಾಡ್ತೀನಿ ಗೈಸ್. ನೋಡ್ರಿ ಗೈಸ್, ಸಾರಿ, ಐ ಆಮ್ ಸಾರಿ. ಇದೇ ದೊಡ್ಡದದ ಅಂತ, ಅದು ಸಣ್ಣದದ ಅಂತ. ಸೊ ನಾ ಆ್ಯಕ್ಚುಲಿ ಇದೇ ಸಣ್ಣದ ಅಂತ ಹೇಳಿ ಅನ್ಕೊಂಡಿದ್ದ. ಸೊ ಎಲ್ಲರೂ ನಂಗೆ ಇದೇ ಸಣ್ಣದ ಅಂತ ಅಂದಿರು, ಅದಕ್ಕೆ ನಾವೇ ಸಣ್ಣದೇನು ಅಂತ ಹೇಳಿ ಅನ್ಕೊಂಡಿದ್ದ. ಬಟ್ ಇದು ಆ್ಯಕ್ಚುಲಿ ಸಣ್ಣದಿಲ್ಲ, ದೊಡ್ಡದದ. ಇದು ಪೂರ ಅಲ್ಲೇ ಹಿಡ್ದದ ನೋಡ್ರಿ, ಪೂರ ಅಲ್ಲೇ ಹಿಡ್ದು ಇಲ್ಲಿ ತಕ್ಕದ ಪೂರ. ಇನ್ನು ಅಲ್ಲಿ ಕೆಳಗೆ ಹೋದ್ರೆ ಮಸ್ತ್ ಕಾಣಿಸ್ತದೆ ವ್ಯೂ. ಗೈಸ್ ನೋಡಿದ್ರಲ್ಲ ಇಸ್ಕಾನ್ ಟೆಂಪಲ್. ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಉಂಟಿಲ್ಲ ನನಗೆ, ಯಾಕಂದ್ರೆ ಅಲ್ಲಿ ಕ್ಯಾಮ್ರಾ ಆಫ್ ಮಾಡಲತ್ತಾರ. ವಿಡಿಯೋ ಮಾಡೋಕೆ ಕೂಡಲ್ಲ ಉಂಟಿಲ್ಲ ನನಗೆ ಹೆಚ್ಚಿಗೆ. ಸೊ ಅದ್ರ ಕಡೆಯಿಂದ ನಾನು ಕ್ಯಾಮ್ರಾ ಆಫ್ ಮಾಡಿದೆ ಮಿಡ್ಲಲ್ಲೆಲ್ಲ. ಸೊ ನೋಡ್ರಿ ಇಸ್ಕಾನ್ ಟೆಂಪಲು ದೊಡ್ಡದಲ್ಲಿಂದ ಇಲ್ಲಿಗೆ ಪೂರ ಖುಷಿ ಆಯಿತು ಬಂದೆ ನೋಡಿದೆ. ಸ್ವಲ್ಪ ಸಮಾಧಾನ ಆಯ್ತು ನೋಡಿಂದಕ. ಈ ಸಂಡೇ ಆ್ಯಕ್ಚುಲಿ ನಂದು ಪ್ಲ್ಯಾನ್ ಇದ್ದಿಲ್ಲ ಇಲ್ಲಿಗೆ ಹೋಗೋದು. ಸೊ ನಂಗೆ ಕೆಲಸ ಇದ್ದಿತ್ತು ಈ ಸಂಡೇನೂ. ನಮ್ಮ ಮನೆಗೆ ಹೋಗ್ಲಿಕ್ಕಾಗಲ್ಲೋಯ್ತು. ಸೊ ನಮ್ಮ ಮಮ್ಮಿಗೆ ಫೋನ್ ಮಾಡಿರು, ಬಾ ಅಂತ ಹೇಳಿ ಮನೆಗೆ. ಸೊ ಈ ಸಂಡೇ ಥೋಡೆ ಕೆಲಸ ಅದೇಮ್ಮ ಬರ್ಲಿಕ್ಕಾಗಲ್ಲ ಅಂತ ಹೇಳ್ದೆ. ಸೊ ಈ ಸಂಡೇ ಕೆಲಸ ಮುಗೀತಂದ್ರೆ ನೆಕ್ಸ್ಟ್ ಸಂಡೇ ಮನೆಗೆ ಹೋಗಬೇಕು. ನೆಕ್ಸ್ಟ್ ಸಂಡೇ ಮನೆಗೆ ಹೋಗಿಲ್ಲ ಅಂದ್ರೂ ಅಪ್ಪದು ಬರ್ಡೇ ಅದ 11ನೇ ತಾರೀಕು. ಸೊ ಅಪ್ಪನ ಬರ್ಡೇ ಮಾಡೋಕೆ ಹೋಗಲೇಬೇಕಲ್ಲ, ಹಂಗಿದ್ರು ಕಂಪಲ್ಸರಿ. ಸೊ ಅವಾಗ ಹೋಯ್ತಾ ಸಾರಿ. ಇನ್ನೊಂದು ಏನಂದ್ರೆ
ನಂಗೆ ಸಾರಿ, ಇನ್ನೊಂದೇನು ವೀಡಿಯೋ ಕ್ಲಿಪ್ಗಳೆಲ್ಲ ತೊಗೊಳಕ್ಕಾಗಿಲ್ಲ ಚಂದ ನೀಟಾಗಿ. ನೆಕ್ಸ್ಟ್ ಟೈಮ್ ಇನ್ನೂ ಪ್ರಿಪೇರ್ ಆಗಿ ಬರ್ತಾ ಚಂದ ಮಾಡಸಲಿ ಅಂದ್ರೆ. ಪ್ರಿಪೇರ್ ಆಗಿ ಬಂದಿದ್ದಿಲ್ಲ ಇದು ನಾನು, ಅಂದ್ರೆ ಹೆಂಗೆ ಅಂದ್ರೆ ಅರ್ಜೆಂಟ್ದಾಗ ಬಂದಿದ್ದಲ್ಲ. ಸೊ ಹಂಗಾಗಿ ಪ್ರಿಪೇರ್ ಆಗಿಲ್ಲ ವೀಡಿಯೋ ಮಾಡಸಲಿ ಹೆಂಗೆ ಎತ್ತ ಅಂತೇಳಿ ಅಷ್ಟೊಂದು ಇದು ಭೀ ಗೊತ್ತಿದ್ದಿಲ್ಲಲ್ಲ ನನಗೆ. ಸೊ ಅದ್ರ ಕಡೆಯಿಂದ ಅಂದರೂ ಸ್ವಲ್ಪನೇ ತೋರಿಸಿದೆ, ಹೆಚ್ಚಿಗೆ ತೋರ್ಸ್ಲಿಕ್ಕಾಗಿಲ್ಲ ಹೋಯ್ತು ನನಗೆ. ಐ ಆಮ್ ಸಾರಿ. ಆ್ಯಂಡ್ ಬರ್ರಿ ಇವತ್ತಿನ ಡೇ ಹೆಂಗೆ ಹೋಯ್ತದ ನನಗಂತೂ ಗೊತ್ತಿಲ್ಲ. ಆಮೇಲೆ ಚರ್ಚಿಗೆಲ್ಲ ಹೋದ, ಮುಂಜಾನೆ ಚರ್ಚಿಗೆಲ್ಲ ಹೋಗಿ ಚರ್ಚೆಲ್ಲ ಮುಗಿಸ್ಕೊಂಡು ಮಾಡಿ ಎಲ್ಲ ಇಸ್ಕಾನ್ ಟೆಂಪಲಿಗೆ ಬರ್ಲಕ್ಕೆ 11 ಆಯಿತು, 11:30 ಆಯಿತು. ಸೊ ಈ ಲಾಗ್ ಇವತ್ತು ಸಂಜೆಗೆ ಅಪ್ಲೋಡ್ ಆಯ್ತದ, ನಾಳೆಗೆ ಅಪ್ಲೋಡ್ ಆಯ್ತದ ಗೊತ್ತಿಲ್ಲ, ಯಾಕಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಹಿಡಿತದ. ಇನ್ನೊಂದು ಏನಂತ ಅಂದ್ರೆ ಇವತ್ತು ಸಂಜೆಗೆ ಮ್ಯಾಚ್ ಅದ. ಸೊ ಆಲ್ಮೋಸ್ಟ್ ಯಾರೋ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ ನನ್ನ ಲಾಗು, ಕೈ ನೋಯ್ಲತ್ತದ ಗೈಸ್. ಅದ್ರ ಕಡೆಯಿಂದ ನೋಡ್ತಾ ಯಾವಾಗ ಐತೆ ಅವಾಗ ಅಪ್ಲೋಡ್ ಮಾಡ್ತಾ. ಸೊ ಇವತ್ತು ಸಂಜೆ ಆದರೆ ಇವತ್ತೇ ಅಪ್ಲೋಡ್ ಮಾಡ್ತಾ, ಇಲ್ಲ ನಾಳೆಗೆ ಅಂದ್ರೆ ನಾಳೆಗೆ ಅಪ್ಲೋಡ್ ಮಾಡ್ತಾ. ಓಕೆ ಐಸ್. ಇನ್ನೊಂದೇನು ಗೊತ್ತು ನನಗೆ, ಲಾಗ್ ಮಾಡೋದಕ್ಕಿಂತ ಲಾಗ್ದಾಗ ಮಾತಾಡೋದು ಹೆವಿ ಕಷ್ಟ ಆಗಿರತ್ತೆ ನನಗೆ. ಏನು ಮಾತಾಡಿಂದ ಸ್ಟಾರ್ಟಿಂಗ್ ಅದಲ್ಲ ಗೈಸ್, ಸ್ವಲ್ಪ ಈ ಕಡೆ ಒಂದು ತಡೆ ನಾಚಿಕೆ ಹೊಂಟದ, ಈ ಕಡೆ ಯಾರೋ ನೋಡತ್ತಾರ ಅಂದ್ರೆ ನನಗೆ ಪಟ್ಟೊಂದು ಕ್ಯಾಮ್ರಾ ಆಫ್ ಮಾಡ್ತಾನೆ. ಯಾಕಂತಂದ್ರೆ ಅದೇನೋ ಒಂಥರ ಮನಸ್ಸಿನ ಭಯ. ಇಲ್ಲಂತಂದ್ರೆ ಮಾತಾಡಕ್ಕೆ ಬೇರೆ ಟೈಮ್ದಾಗೆಲ್ಲ ಮಾತಾಡ್ತಾ, ನಮ್ಮ ದೋಸ್ತರು ಅಂದ್ ಬಾಜು ಇರಬೇಕು, ಏಕ್ದಮ್ ಮಸ್ತ್ ಕಡಕ್ಕಾಗಿ ಮಾತಾಡ್ತಾ. ಸೊ ಯಾರು ಭೀ ಇರಲ್ಲ ನನ್ನ ಸರಿ, ಅವಾಗ ಥೋಡೆ ನಂಗೆ ಮಾತಾಡೋಕೆ ಕಷ್ಟ ಆಯ್ತದೆ ಸೀರಿಯಸ್ಲಿ. ಸೊ ಗೈಸ್, ನಾವೆಲ್ಲ ನೋಡ್ಕೊಂಡೆಲ್ಲ ಹೊರಗೆ ಬಂದೆವು. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗರಿ ಅಂತ ಹೇಳ್ತಾ ಈ ಲಾಗ್ ಇಲ್ಲಿಗೆ ಮುಗಿಸ್ಲತ್ತಿದೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಆನ್ ದ ನೆಕ್ಸ್ಟ್ ಲಾಗ್. ಲವ್ ಯು ಗೈಸ್, ಬಾಯ್.